ನಮಸ್ಕಾರ ಗುರುಗಳಿಗೆ. ಆಚಾರ್ಯರಿಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಝೇಜಮಾಮ್ನಾಜಗೇಜಂ ಸದಯಮಸದಜೇಜಂ ಶ್ರೀಸಹಾಜಂ ಭಜೇಜಂ. ಒಂದು ನಿಮಿಷ ಮತ್ತೆ ರೀಜಾಯ್ನ್ ಆಗ್ತೀನಿ. ಮೆಸೇಜ್ ಹಾಕ್ತಾ ಇದ್ದಾರೆ, ಮತ್ತೆ ಜಾಯ್ನ್ ಆಗ್ತೀನಿ. ರೀಜಾಯ್ನ್. ಗುರುಗಳೇ, ನಿಮ್ದು ಮ್ಯೂಟ್ ಆಗಿದೆ. ಕೇಳಿಸ್ತಾ ಇಲ್ಲ ಆಚಾರ್ಯ. ಇಲ್ಲ, ಗುರುಗಳದ್ದು ಮ್ಯೂಟ್ ಆಗಿದೆ. ಇಲ್ಲ, ಮತ್ತೆ ಜಾಯ್ನ್ ಆಗ್ತಾರೆ. ಸ್ವಲ್ಪ ವಿಡಿಯೋ ಬರ್ತಿಲ್ಲ ಅನ್ಬಿಟ್ಟು ಮತ್ತೆ ಜಾಯ್ನ್ ಆಗ್ತಾರೆ. ಹರೀಶ್ ಗುರುಗಳಿಗೆ ಕೇಳಿಸ್ತಾ ಇಲ್ಲ ನಮ್ಗೂ. ಈಗ ಕೇಳಿಸ್ತಾ ಗುರುಗಳು ಔಟ್ ಆಗಿದ್ದಾರೆ, ತಿರ್ಗಾ ಇನ್ ಆಗ್ತಾರೆ. ಇವಾಗ ಆಗ್ತಾರೆ. ಈಗ ಕೇಳಿಸ್ತಾ ಇದೆಯಾ? ಓಕೆ 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 ಆಚಾರ್ಯ. ಆಡಿಯೋ ಎರಡೂ ಇದೆ. ನಮಸ್ಕಾರ ಗುರುಗಳಿಗೆ. ಅಂಜನಾ ಸೂನು ಸಾನ್ನಿಧ್ಯ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಭೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ಮಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಜಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಪಂಚಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ ಬ್ರಹ್ಮದೇವರು ನಾರದರಿಗೆ ಉಪದೇಶ ಕೊಡ್ತಾ ಇದ್ದ ಭಾಗ ಬರ್ತಾ ಇತ್ತು. ಅಲ್ಲಿ ವಿರಾಟ್ ರೂಪಿ ಪರಮಾತ್ಮ ತಾನು ಪ್ರಕಟನಾಗಿದ್ದಾನೆ. ವಿರಾಟ್ ರೂಪದಿಂದ ಪ್ರಕಟನಾದವನು ಪರಮಾತ್ಮ. ಕೇವಲ ಪರಮಾತ್ಮ ತಾನೊಬ್ಬನೇ ವಿರಾಟ್ ರೂಪದಿಂದ
ಪ್ರಕಟನಾಗಿ ಅವನು ಮಾತ್ರ ಪುರುಷ ಅನ್ನೋ ರೂಪದಿಂದ ಪ್ರಕಟ ಆಗಿದ್ದಷ್ಟೇ ಅಲ್ಲ, ಪುರುಷ ಅಂತ ಬ್ರಹ್ಮದೇವರದು ಒಂದು ರೂಪ ಇದೆ. ಒಟ್ಟು ಇಬ್ಬರದು, ಪರಮಾತ್ಮನದು ಪುರುಷ ಅಂತ ರೂಪ ಇದೆ, ಬ್ರಹ್ಮದೇವರದು ಪುರುಷ ಅಂತ ರೂಪ ಇದೆ. ಅಂದ್ರೆ ವಿರಾಟ್ ಪುರುಷ ಅಂತಾನೆ. ವಿರಾಟ್ ರೂಪ, ಪುರುಷ ರೂಪ ಇದೆಲ್ಲ ಒಂದೇ. ವಿರಾಟ್ ರೂಪ, ಪುರುಷ ರೂಪ ಇದು ಬ್ರಹ್ಮದೇವರಿಗೂ ಕೂಡ ಇದೆ, ಮತ್ತೆ ಪರಮಾತ್ಮನಿಗೂ ಇದೆ. ಆದ್ರೆ ಮುಖ್ಯವಾಗಿ ಪರಮಾತ್ಮನ ರೂಪನೇ ಎಲ್ಲ ಕಡೆ ಸ್ವೀಕಾರ್ಯ. ಅಂದ್ರೆ ದೇವರ ರೂಪದಿಂದಲೇ ಸಮಗ್ರ ಲೋಕಗಳ ಸೃಷ್ಟಿ ಹೊರತು ಚತುರ್ಮುಖ ಬ್ರಹ್ಮದೇವರ ರೂಪದಿಂದ ಸೃಷ್ಟಿ ಅಲ್ಲ, ಅದೊಂದು ನೆಪ, ನಿಮಿತ್ತ ಅಷ್ಟೇ. ಮುಖ್ಯವಾಗಿ ಕಾರಣ ಯಾವುದು ಅಂದ್ರೆ ಭಗವಂತನ ವಿರಾಟ್ ರೂಪನೇ ಅಂತ. ಈಗ ನಾವೇನೇನು ಓದ್ತಾ ಹೋಗ್ತೀವಿ, ಈ ಹಿಂದೆ ಪ್ರಾರಂಭ ಆಗಿದೆ ಆಗ್ಲೇ, ಪುರುಷ ಸೂಕ್ತದ ಅರ್ಥವನ್ನ ತಿಳಿಸುವಂತ ಭಾಗವತದ ಪದ್ಯಗಳಿದು. ಅದರಿಂದ ಬಹಳ ಮಹತ್ವ ಇದೆ. ಇದನ್ನ ಪಾರಾಯಣ ಮಾಡಿದ್ರೆ, ಪುರುಷ ಸೂಕ್ತ ಪಠಣ ಮಾಡಿದ್ದಕ್ಕೇನು ಫಲನೋ ಅಷ್ಟು ಫಲ ಇದೆ. ಅಂತ ಅಪರೂಪವಾಗಿ ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ರೂಪದಲ್ಲಿ ಈ ಭಾಗವತದ ಈ ಪದ್ಯಗಳು ಈ ಸ್ಕಂದದ ಈ ಅಧ್ಯಾಯದಲ್ಲಿ ಬಂದಿದೆ. ಈ ಮೊದಲಿಗೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಆ ಭಾಗದ ಅರ್ಥ ಈಗ ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು. ಈಗ ನಾಭ್ಯಾ ಆಸೀದಂತರಿಕ್ಷಂ, ಇದೇನು ಋಗ್ಮಂತ್ರ ಇದೆ, ಈ ಪುರುಷ ಸೂಕ್ತ ಮಂತ್ರದ ವಿವರಣೆಯಾಗಿ ಮುಂದಿನ ಭಾಗಗಳು ಬರ್ತಾ ಹೋಗುತ್ತೆ. ಅದನ್ನ ಕ್ರಮವಾಗಿ ಒಂದೊಂದೇ ಹೇಳ್ತಾ ಹೋಗ್ತಾರೆ. ಈ ಮುಂದಿನ ಶ್ಲೋಕವನ್ನು ನೋಡೋಣ. ಈಗ 36ನೇ ಶ್ಲೋಕ, 36ನೇ ಶ್ಲೋಕಕ್ಕೆ ಇದ್ದೀವಿ. ಯಸ್ಯೇಹಾವಯವೈರ್ಲೋಕಾನ್ ಕಲ್ಪಯಂತಿ ಮನೀಷಿಣಃ ಊರ್ವಾದಿಭಿರಧಃ ಸಪ್ತ ಸಪ್ತೋರ್ಧ್ವಂ ಜಘನಾದಿಭಿಃ. ಇಹ ಅಂತ ಪ್ರಾರಂಭವನ್ನ ಮಾಡ್ತಾರೆ. ಇಹ ಅಂದ್ರೆ ಈ ವಿಷಯದಲ್ಲಿ, ಅಂದ್ರೆ ಬ್ರಹ್ಮಾಂಡದ ಬಗ್ಗೆ ಅಂತ ಅರ್ಥ. ಬ್ರಹ್ಮಾಂಡ ಎಷ್ಟು ಯೋಜನ ದೊಡ್ಡದು? 50 ಕೋಟಿ ಯೋಜನ ದೊಡ್ಡದು. ಯಾವುದು? ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಅಗಲ ಉದ್ದ ಎಲ್ಲಾ ಕಡೆ ಪರಮಾತ್ಮ ಸಮಗ್ರವಾಗಿ ವ್ಯಾಪಿಸ್ಕೊಂಡಿದ್ದಾನೆ. ಎಲ್ಲಾ ಕಡೆ ಇದ್ದಾನೆ. ಬ್ರಹ್ಮಾಂಡದ ಉದ್ದ ಅಗಲ ಎಲ್ಲಾ ಕಡೆನೂ ಕೂಡ ತಾನು ತನ್ನ ವಿರಾಟ್ ರೂಪದಿಂದ ಸಮಗ್ರವಾಗಿ ವ್ಯಾಪಿಸಿಕೊಂಡಿದ್ದಾನೆ. ಅಂಥ ಭಗವಂತ ತನ್ನ ಒಂದೊಂದು ಅಂಗಗಳಿಂದ ಒಂದೊಂದು ಲೋಕವನ್ನ ಸೃಷ್ಟಿ ಮಾಡ್ತಾನೆ. ಅವನ ಕೈಯಿಂದ ಒಂದು ಲೋಕ ಸೃಷ್ಟಿ ಆಯ್ತು, ಅವನ ಕಾಲಿನ ಒಂದು ಭಾಗದಿಂದ ಲೋಕದ ಸೃಷ್ಟಿ ಆಯ್ತು, ಹೀಗೆ ಒಂದೊಂದು ಲೋಕದ ಸೃಷ್ಟಿ ಆಯ್ತು ಅಂತ ಹಿಂದೆ ಏನು ಕೂಡ ಬಂದಿತ್ತು. ವಿರಾಟ್ ರೂಪದ ಈ ನಿರೂಪಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಯಾವ ಭಾಗದಿಂದ ಎಷ್ಟೆಷ್ಟು ಲೋಕಗಳು ಬಂತು ಅಂತ ಅಂದಾಗ ಊರ್ವಾದಿಭಿರಧ ಸಪ್ತ, ಕೆಳಗೆ ಆ ಸಪ್ತ ಲೋಕಗಳು 7 ಲೋಕ, ಮೇಲೆ 7 ಲೋಕ, ಹೀಗಿದೆ. ಕೆಳಗಿನ ಸಪ್ತ ಲೋಕ ಅಂದ್ರೆ ಏನು? ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ, ಪಾತಾಳ, ಹೀಗೆ ಏನು ಲೋಕಗಳಿದೆ, ಈ ಅತಳದಿಂದ ಪ್ರಾರಂಭಿಸಿ ಪಾತಾಳದವರೆಗೆ ಏನು ಕೆಳಗಿನ ಲೋಕಗಳಿದೆ, ಈ ಲೋಕಗಳು ಭಗವಂತನ ತೊಡೆ ಮೊದಲಾದ ಭಾಗಗಳಿಂದ ಸೃಷ್ಟಿಯಾಯಿತು. ತೊಡೆಯಿಂದ ಆರಂಭ ಮಾಡಿಕೊಂಡು ಅವನ ಪಾದ ತಳ ಅಲ್ಲಿ ಬಂತು. ಪಾತಾಲಮೇತಸ್ಯ ಹಿ ಪಾದ ಮೂಲಂ ಅಂತ ಹಿಂದಕ್ಕೆ ವಿರಾಟ್ ರೂಪದ ವರ್ಣನೆಯ ಪ್ರಸಂಗದಲ್ಲಿ ಬಂದಿದೆ. ಅದನ್ನ ಸಂಕ್ಷಿಪ್ತವಾಗಿ ಪುರುಷ ಸೂಕ್ತದ ಅರ್ಥ ಇದು ಅಂತ ಪುರುಷ ಸೂಕ್ತದ ವ್ಯಾಖ್ಯಾನವಾಗಿ ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಅದನ್ನ ಪುರುಷ ಸೂಕ್ತದ ಅರ್ಥ ನಮಗೆ ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಊರ್ವಾದಿಭಿಹಿ ಅಂದ್ರೆ ಊರು ಅಂದ್ರೆ ತೊಡೆ ಅಂತ ಅರ್ಥ, ಊರು ಅಂತ ಕರೀತಾರೆ. ಈ ತೊಡೆಯಿಂದ ಆರಂಭಿಸಿಕೊಂಡು ಪಾದದ ತಳಭಾಗದ ಕೊನೆಯವರೆಗೆ ಏನೇನು ಅವಯವಗಳಿದೆ ಅದರಿಂದ ಒಂದೊಂದೇ ಲೋಕಗಳು ಅತಳ, ವಿತಲ ಇತ್ಯಾದಿ ಲೋಕಗಳು ಪಾತಾಳದವರೆಗೆ ಸೃಷ್ಟಿಯಾದ್ವು ಅಂತ. ಇದು ಕೆಳಗಿನ ಸಪ್ತಲೋಕ. ಇನ್ನು ಮೇಲಿನ ಸಪ್ತಲೋಕ ಅಂದ್ರೆ ಪೃಥ್ವಿ ಲೋಕದಿಂದ ಹಿಡಿದು ಸತ್ಯಲೋಕದವರೆಗೆ, ಭೂಲೋಕದಿಂದ ಹಿಡಿದು ಸತ್ಯಲೋಕದವರೆಗೆ ಏನು
ಲೋಕಗಳಿದೆ. ಆ 7 ಲೋಕಗಳು ಭಗವಂತನ ಜಘನ ಪ್ರದೇಶದಿಂದ ಆರಂಭಿಸಿ ಮೇಲಿನ ಅವಯವಗಳಿಂದ ಸೃಷ್ಟಿಯಾಯಿತು ಅಂತ ವರ್ಣನೆ ಮಾಡಿದ್ರು. ಇಲ್ಲಿ ಜಘನ ಅಂದ್ರೆ ಏನು ಅಂದ್ರೆ ಭಗವಂತನ ಕಟಿ ಸೊಂಟ ಪ್ರದೇಶ ಏನಿದೆ ಅದರ ಹಿಂಭಾಗ, ಆ ಸೊಂಟ ಪ್ರದೇಶದ ಹಿಂಭಾಗ ಏನಿದೆ ಅದಕ್ಕೆ ಜಘನ ಅಂತ ಕರೀತಾರೆ. ಆ ಭಗವಂತ ತನ್ನ ಜಘನ ಭಾಗದಿಂದ ಭೂಲೋಕದಿಂದ ಹಿಡಿದು ಸತ್ಯಲೋಕದವರೆಗೆ 7 ಲೋಕದ ಸೃಷ್ಟಿಯನ್ನ ಪರಮಾತ್ಮ ಮಾಡಿದ್ದಾನೆ. ಈ ರೀತಿ ಜ್ಞಾನಿಗಳು ಹೇಳ್ತಾರೆ ಅಂತ. ಯಾಕೆಂದ್ರೆ ಜ್ಞಾನಿಗಳಿಗೆ ಅದು ಪ್ರತ್ಯಕ್ಷ, ಅವ್ರಿಗೆ ಗೊತ್ತಿದೆ ಈ ತರ ಭಗವಂತನ ಅವಯವಗಳಿಂದ ಒಂದೊಂದು ಲೋಕ ಸೃಷ್ಟಿಯಾಗಿದೆ ಅನ್ನೋದು ಅವರ ಕಣ್ಣಿಗೆ ಗೋಚರ ಆಗಿದೆ. ಅಂಥ ಅಪರೋಕ್ಷ ಜ್ಞಾನಿಗಳ ಪ್ರತ್ಯಕ್ಷವೇ ಇದಕ್ಕೆ ಪ್ರಮಾಣವೂ ಕೂಡ ಆಗಿದೆ. ಅಷ್ಟೇ ಅಲ್ಲ, ಒಂದು ವಾಕ್ಯವೂ ಕೂಡ ಇದೆ, ಒಂದು ಪ್ರಮಾಣ ಕೊಡ್ತಾರೆ ಈ ವಿಷಯದಲ್ಲಿ. ಭಗವಂತ ತನ್ನ ಅವಯವಗಳಿಂದ ಲೋಕಗಳನ್ನ ಸೃಷ್ಟಿ ಮಾಡಿದ್ದಾನೆ ಅನ್ನೋ ವಿಷಯದಲ್ಲಿ ಒಂದು ವಾಕ್ಯವನ್ನ ಪ್ರಮಾಣ ಕೊಡ್ತಾರೆ. ಹರೇರವಯವೈರ್ ಲೋಕಾಹ ಸೃಷ್ಟ ಇತಿ ವಿಕಲ್ಪನಂ ಅಂತ ಹೇಳಿದ್ರು. ಭಗವಂತನ ಒಂದೊಂದು ಅವಯವದಿಂದ ಲೋಕಗಳ ಸೃಷ್ಟಿ ಆಯ್ತು ಅನ್ನೋದು ವಿಕಲ್ಪನಂ ಅಂತ ಹೀಗೆ ವಿವರಿಸಿದ್ದಾರೆ. ವಿಶೇಷವಾದ ಸೃಷ್ಟಿ ಇದು, ಮುಖ್ಯವಾದ ಸೃಷ್ಟಿ ಅಂತ ಅಭಿಪ್ರಾಯ. ಇಲ್ಲಿ ವಿಕಲ್ಪನಂ ಅಂತ ಒಂದು ಶಬ್ದ ಹಾಕಿದ್ದಾರೆ. ಇದನ್ನ ಮತ್ಸ್ಯ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ಸ್ಯ ಪುರಾಣದಲ್ಲಿ ಬಂದಿದೆ ಅನ್ನೋ ವಿಷಯವನ್ನ ನಮಗೆ ಮಧ್ವಾಚಾರ್ಯರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯಾಕೆ ಇದನ್ನ ಹೇಳ್ತಾರೆ ಅಂದ್ರೆ, ಬ್ರಹ್ಮದೇವರು ತಮ್ಮ ದೇಹದ ಅವಯವಗಳಿಂದ ಲೋಕವನ್ನ ಸೃಷ್ಟಿ ಮಾಡಿದ್ದಾರೆ. ಪರಮಾತ್ಮನು ತನ್ನ ದೇಹದ ಅವಯವದಿಂದ ಲೋಕದ ಸೃಷ್ಟಿ ಮಾಡಿದ್ದಾನೆ. ಎರಡರಲ್ಲಿ ಯಾವುದು ಮುಖ್ಯ ಅಂದಾಗ ಪರಮಾತ್ಮ ತಾನೇನು ಸೃಷ್ಟಿ ಮಾಡಿದ್ದಾನೆ ಅದೇ ಮುಖ್ಯ. ಯಾಕೆ ಭಗವಂತನ ಒಂದೊಂದು ಅವಯವಗಳು ಕೂಡ ಅದು ನಿಮಿತ್ತ ಕಾರಣ ಅಂತ ಅನ್ನಿಸ್ಕೊಳತ್ತೆ. ನಿಮಿತ್ತ ಅಂದ್ರೆ ಅದೇ ಬದಲಾಗಿದ್ದಲ್ಲ, ಅದು ಒಂದು ಕಾರಣ. ತಂದೆ ತಾಯಿ ಹೇಗೆ ಮಗುವಿಗೆ ಕಾರಣವೋ ಆ ರೀತಿ ಭಗವಂತ ತನ್ನ ಅವಯವಗಳ ಮುಖಾಂತರ ಲೋಕಗಳ ತಂದೆ ತಾಯಿ ಆಗಿದ್ದಾನೆ. ಅಂದ್ರೆ ಸೃಷ್ಟಿಕರ್ತ ಅಷ್ಟೇ. ಹೇಗೆ ಮಣ್ಣೆ ಮಡಿಕೆ ಆಯ್ತೋ ಆ ರೀತಿ ಭಗವಂತನ ಒಂದೊಂದು ಭಾಗವೇ ಈ ಲೋಕಗಳಾಗಿ ಪರಿಣಾಮ ಆಗ್ಲಿಲ್ಲ. ಭಗವಂತನ ಒಂದೊಂದು ಭಾಗದಿಂದ ಹೊರಗೆ ಬಂತು ಅಷ್ಟೇ ಹೊರತು ತಂದೆ ತಾಯಿಯೇ ಮಗುವಾಗಿ ಬರೋದಿಲ್ಲ. ತಂದೆ ತಾಯಿಯ ಭಾಗವು ಮಗುವಿನ ದೇಹಕ್ಕೆ ಕಾರಣ ಅಷ್ಟೇ ಹೊರತು ಅವರೇ ಮಗುವಾಗಿ ಬರೋದಲ್ಲ. ಅದೇ ತರ ಇಲ್ಲೂ ಭಗವಂತನ ಅವಯವವೇ ಈ ಲೋಕವಾಗಿ ಬಂದಿದ್ದಲ್ಲ, ಭಗವಂತನ ಒಂದೊಂದು ಅವಯವದಿಂದ ಈ ಜಗತ್ತಿನ ಸೃಷ್ಟಿ ಆಯ್ತು ಅಂತ ಇಷ್ಟೇ ಅರ್ಥ. ಇದನ್ನ ತಿಳಿಸ್ಬೇಕು. ಅಷ್ಟೇ ಅಲ್ಲ, ಚತುರ್ಮುಖ ಬ್ರಹ್ಮದೇವರ ದೇಹದಿಂದ ಏನು ಸೃಷ್ಟಿ ಆಯ್ತು ಅದನ್ನ ವ್ಯಾವಹಾರಿಕ ಅಂತ ಕರೀತಾರೆ. ವ್ಯಾವಹಾರಿಕ ಅಂದ್ರೆ ಅದ್ವೈತಿಗಳು ಹೇಳೋ ವ್ಯಾವಹಾರಿಕ ಅಲ್ಲ. ಇದು ವ್ಯಾವಹಾರಿಕ ಅನ್ನೋ ಶಬ್ದಕ್ಕೆ ಏನರ್ಥ? ವ್ಯವಹಾರ ಮಾಡೋದು, ಮಾತಾಡೋದಷ್ಟೇ. ಮುಖ್ಯವಾಗಿ ದೇವರೇ ಮಾಡೋದು ಸೃಷ್ಟಿನ. ಲೋಕದಲ್ಲಿ ಬ್ರಹ್ಮದೇವರು ತಾವು ತಮ್ಮ ದೇಹದ ಅವಯವಗಳಿಂದ ಸೃಷ್ಟಿ ಮಾಡಿದ್ರು ಅಂತ ವ್ಯವಹಾರ, ಮಾತಾಡ್ತಾ ಇರೋದು, ಶಬ್ದವನ್ನ ನಾವು ಪ್ರಯೋಗ ಮಾಡೋದಷ್ಟೇ. ಅದು ಗೌಣ, ಮುಖ್ಯ ಅಲ್ಲ ಅಂತ ಈ ಅಂಶವನ್ನ ತಿಳಿಸಲಿಕ್ಕೆ ಇದನ್ನ ಮತ್ಸ್ಯ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ. ಮತ್ಸ್ಯ ಪುರಾಣದ ವಾಕ್ಯನೇ ಇದು. ಹರೇರವಯವೈಹಿ ಲೋಕಾ ಸೃಷ್ಟ ಇತಿ ವಿಕಲ್ಪನಂ. ಇಷ್ಟ ಆಯ್ತು. ಮುಂದೆ ಸಾಕ್ಷಾತ್ ಸತ್ಯಮತೋ ಅನ್ಯಸ್ಮಾತ್ ವ್ಯಾವಹಾರಿಕ ಮುಚ್ಯತೆ. ಅನ್ಯಸ್ಮಾತ್ ಅಂದ್ರೆ ದೇವರನ್ನ ಬಿಟ್ಟು ಚತುರ್ಮುಖ ಬ್ರಹ್ಮದೇವರ ಪಕ್ಷದಲ್ಲಿ ಅವರಿಂದ ಈ ಜಗತ್ತಿನ ಅಂದ್ರೆ ಲೋಕಗಳ ಸೃಷ್ಟಿ ಆಯ್ತು ಅಂದ್ರೆ ಅದು ವ್ಯಾವಹಾರಿಕ ಅಂತ ಹೇಳ್ತಾರೆ. ಈ ರೀತಿ ಅಂಥದ್ದೆಲ್ಲ ವ್ಯವಹಾರ ಮಾತ್ರ ಅಷ್ಟೇ ಹೊರತು ಮುಖ್ಯವಾಗಿ ಅಲ್ಲ ಅಂತ ಇಷ್ಟನ್ನ ಹೇಳಿದ್ರಿಂದ ಏನ್ ತಿಳಿಸ್ಕೊಟ್ರು ಅಂತಂದ್ರೆ, ಇಲ್ಲಿ 2 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗಾಯ್ತಂತೆ. ಇದನ್ನ ಯಾದುಪತ್ಯ ಟಿಪ್ಪಣಿಯಲ್ಲಿ ಬರೀತಾರೆ. ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಈಗ ಇಬ್ಬರು ಪುರುಷರು ಅಂತ ಕರೆಸ್ಕೊಳ್ತಾರೆ. ಯಾರು? ಚತುರ್ಮುಖ ಬ್ರಹ್ಮದೇವರು ಮತ್ತೆ ಪರಮಾತ್ಮ. ಇಬ್ಬರನ್ನು ನಾವು ಈ ಶ್ಲೋಕದಲ್ಲೆಲ್ಲ ತಗೊಂಡು ಇಬ್ಬರು ಲೋಕದ ಸೃಷ್ಟಿಗೆ ಕಾರಣ ಅಂದ್ರೆ ಇಬ್ರು ಒಂದೇ ತರ ಆದ್ರಲ್ಲ, ಸಮಾನ ಕಕ್ಷೆ ಆಗೋಯ್ತು. ಏನ್ ವಿಶೇಷತೆ ಏನ್ ಬಂತು? ಚತುರ್ಮುಖ ಬ್ರಹ್ಮದೇವರು ತಮ್ಮ ಅವಯವಗಳಿಂದ ಲೋಕಗಳ ಸೃಷ್ಟಿ ಮಾಡ್ತಾರೆ, ಪರಮಾತ್ಮನು ಕೂಡ ತನ್ನ ಅವಯವದಿಂದ ಲೋಕವನ್ನ ಸೃಷ್ಟಿ ಮಾಡ್ತಾನೆ. ಇಬ್ರು ಒಂದೇ ತರ ಆಗ್ಬಿಟ್ರು ಅಂತ. ಅದಕ್ಕೆ ಲೋಕ ಕಲ್ಪಕ ಅವಯವತ್ವಂ ಸಮಕಕ್ಷಂ ಅಂತ ತೋರತ್ತೆ ಅಂತ ಇಲ್ಲಿ ಆಕ್ಷೇಪ ಮಾಡ್ತಾರೆ. ಸಮಾನವಾದ ಕಕ್ಷೆಯಲ್ಲಿ ಬಂದ್ರು ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮ ಈ ಅಂಶದಲ್ಲಿ ಅಂತ. ಆದ್ರೆ ಅದು ಹಾಗಲ್ಲ ಅಂತ ತಿಳಿಸ್ಲಿಕ್ಕೆ ಮತ್ಸ್ಯ ಪುರಾಣದ ಮಾತನ್ನ ಕೊಟ್ಟು ಅದನ್ನ ಸಮರ್ಥನೆ ಮಾಡಿದ್ರು ಮಧ್ವಾಚಾರ್ಯ. ಇನ್ನೊಂದು ಅಂಶ ಕಲ್ಪಯಂತಿ ಅಂತ, ಕಲ್ಪನೆ ಮಾಡೋದು ಅಂತ. ಕಲ್ಪನೆ ಅಂದ್ರೆ ಭ್ರಮೆ ಅಂತ ಅರ್ಥ. ಇದೆಲ್ಲ ಸತ್ಯ ಅಲ್ಲ, ಇದೆಲ್ಲ ಕಲ್ಪನೆ ಅಂತ. ಯಾಕಂದ್ರೆ ಇದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ.
ಇಲ್ಲಿ ಭಾಗವತದ ಪದ್ಯದಲ್ಲಿ, ಈ ಪದ್ಯದಲ್ಲೇ 36ನೇ ಶ್ಲೋಕದಲ್ಲೇ ಯಸ್ಯೇಹಾವಯವೈರ್ಲೋಕಾನ್ ಕಲ್ಪಯಂತಿ ಮನೀಷ್, ಕಲ್ಪಯಂತಿ ಅಂತ, ಕಲ್ಪನೆ ಅಂದ್ರೆ ಭ್ರಮೆ ಅಂತ ಅರ್ಥ. ಹಾಗಾದ್ರೆ ನಿಜವಾಗಿ ದೇವರ ಅವಯವಗಳಿಂದ ಈ ಲೋಕದ ಸೃಷ್ಟಿ ಎಲ್ಲ ಆಗೇ ಇಲ್ಲ, ಸುಮ್ನೆ ಅದೊಂದು ಕಲ್ಪನೆ ಅಂತ ಅನ್ನಿಸ್ಬೋದು. ಆದ್ರೆ ಹಾಗಲ್ಲ, ಇದು ಕಲ್ಪನೆ ಅಂತ ಅಲ್ಲ ಅರ್ಥ. ಇದಕ್ಕೆ ಜ್ಞಾನಿಗಳು ಕಲ್ಪನೆ ಮಾಡ್ತಾರೆ ಅಂದ್ರೆ ಸಾಕ್ಷಾತ್ ಭಗವಂತನನ್ನ, ಈ ಜಗತ್ತಿನ ಸೃಷ್ಟಿಕರ್ತ, ಅವನ ದೇಹದ ಅವಯವಗಳಿಂದ ಸೃಷ್ಟಿಯಾಯಿತು ಅಂತ ಕಲ್ಪನೆ ಮಾಡೋದೊಂದು ಅಲ್ಲ ಅರ್ಥ. ಕಲ್ಪನಾ ಉಳ್ಳವರು ಅಂದ್ರೆ, ಕಲ್ಪನಾ ಅಂದ್ರೆ ಒಳ್ಳೆ ಜ್ಞಾನ ಅಂತ ಅರ್ಥ. ಅಂತ ಜ್ಞಾನವನ್ನ ಪಡೆದಿದ್ದಾರೆ, ಸಾಕ್ಷಾತ್ ಸೃಷ್ಟ ಅಂತ ತಿಳ್ಕೊಂಡಿದ್ದಾರೆ ಅಂತ. ಇದ್ ಹೇಗ್ ಗೊತ್ತಾಯ್ತು? ಇದ್ ನಿಮ್ಮ ಕಲ್ಪನೆ ಅಂತ ನಾವ್ ಹೇಳ್ಬೋದು. ಯಾಕಂದ್ರೆ ನಾವು ಒಂದು ಶಬ್ದಕ್ಕೆ ಯಾವ ರೀತಿ ಬೇಕಾದ ಅರ್ಥ ಹೇಳ್ಬೋದು. ಕಲ್ಪನೆ, ಕಲ್ಪಯಂತಿ ಅನ್ನೋ ಶಬ್ದ ಭ್ರಮೆ ಅನ್ನೋ ಅರ್ಥದಲ್ಲೇ ಪ್ರಸಿದ್ಧ. ಆದ್ರಿಂದ ಬೇರೆಯವ್ರು ಹೇಳೋ ತರ ಭಗವಂತ ತನ್ನ ದೇಹದ ಭಾಗಗಳಿಂದ ಈ ಎಲ್ಲ ಲೋಕ, ಮೇಲೆ 7 ಲೋಕ, ಕೆಳಗೆ 7 ಲೋಕಗಳ ಸೃಷ್ಟಿ ಮಾಡಿದಾನೆ ಅನ್ನೋದೊಂದು ಕಲ್ಪನೆ ಅನ್ನೋದು ಸರಿ ಅಲ್ವಾ? ಭ್ರಮೆ ಅಂತ ಯಾಕೆ ಶಬ್ದ ಹಾಗೆ ಪ್ರಸಿದ್ಧ ಅಲ್ವಾ? ಅಂದ್ರೆ ನೀವು ಮತ್ಸ್ಯ ಪುರಾಣ ಓದ್ಲಿಲ್ಲ ಅಂತ. ಆ ಸಂದರ್ಭದಲ್ಲಿ ಮತ್ಸ್ಯ ಪುರಾಣ ಓದ್ದೇ ಇರೋರು ಹೀಗ್ ಭಾಗವತದ ಈ ಪದ್ಯಕ್ಕೆ ಹೀಗೆ ಅರ್ಥ ಮಾಡ್ತಾರೆ ಅಂತ ಮಧ್ವಾಚಾರ್ಯ ಉತ್ತರ. ಯಾಕೆ ಮತ್ಸ್ಯ ಪುರಾಣದ ಮಾತನ್ನು ನೋಡ್ಕೊಂಡು ಭಾಗವತದ ಅರ್ಥ ತೀರ್ಮಾನ ಮಾಡ್ಬೇಕು. ಪುರಾಣಗಳ ಮಾತುಗಳನ್ನ ತಿಳಿಯದೆ ಭಾಗವತಕ್ಕೆ ಹಾಗೆ ಅರ್ಥ ಹೇಳೋ ಹಾಗಿಲ್ಲ. ಸಂಸ್ಕೃತ ಗೊತ್ತಿದೆ ಅಂತ ಆ ಶಬ್ದಕ್ಕೆ ಹಾಗೆ ಅರ್ಥ ಹೇಳೋದಲ್ಲ. ಯಾಕೆಂದ್ರೆ ಈ ವಿಷಯದಲ್ಲಿ ಮತ್ಸ್ಯ ಪುರಾಣದಲ್ಲಿ ಒಂದು ಶಬ್ದ ಹಾಕಿದ್ದಾರೆ, ಹರೇರವಯವೈರ್ಲೋಕಾಃ ಸೃಷ್ಟ ಇತಿ ವಿಕಲ್ಪನಂ. ವಿಶೇಷವಾದ ಭ್ರಮೆ ಅಂತ ಯಾರ್ಯಾರು ಹೇಳ್ತಾರ? ಹಾಗಲ್ಲ. ವಿಕಲ್ಪನಂ ಅಂದ್ರೆ ವಿಶೇಷವಾದ ಸೃಷ್ಟಿ. ಅದ್ ಹೇಗೆ ವಿಕಲ್ಪನ ಅಂದ್ರೆ ವಿಶೇಷವಾದ ಭ್ರಮೆ ಅಂತ ಆಗ್ಬೋದಲ್ಲ? ಅಂದ್ರೆ ಮುಂದಕ್ಕೊಂದ್ ಮಾತು ಬರುತ್ತೆ, ಸಾಕ್ಷಾತ್ ಸತ್ಯಂ ಅಂತ ಒಂದ್ ಮಾತು ಬರುತ್ತೆ. ಸತ್ಯಂ, ಸಾಕ್ಷಾತ್ ಸತ್ಯಂ, ಅದು ಸತ್ಯವೇ ಅಂತ ಮಾತು ಬಂದಿದೆ. ಸತ್ಯ ಅಂತ ಇಷ್ಟು ಮಾತು ಬಂದು ಅದು ಸಾಕ್ಷಾತ್ ಕಾರಣ ಪರಮಾತ್ಮ, ಚತುರ್ಮುಖ ಬ್ರಹ್ಮದೇವರು ಸಾಕ್ಷಾತ್ ಕಾರಣ ಅಲ್ಲ ಈ ಲೋಕಗಳಿಗೆ ಅಂತ ಇಷ್ಟು ವಿವರಣೆ ಮಾಡಿದ್ದಾರೆ ಮುಂದಕ್ಕೆ. ಮತ್ ಸತ್ಯ ಅಂತ ಬಂದ್ಮೇಲೆ ಹಿಂದೆ ವಿಕಲ್ಪನಂ ವಿಶೇಷವಾಗಿ ಭ್ರಮೆ ಅಂದ್ರೆ ಮತ್ಸ್ಯ ಪುರಾಣ ಬರೆದ ವೇದವ್ಯಾಸರು ಒಂದ್ಸಲಿ ಸತ್ಯ ಅಂತಾರೆ, ಒಂದ್ಸಲಿ ವಿಶೇಷವಾಗಿ ಇದು ಭ್ರಮ ಕಲ್ಪಿತ ಅಂತ ಹೇಳ್ತಾರೆ. ಅವಾಗ ವಿರುದ್ಧ ಅವರ ಮಾತುಗಳಿಗೆ ವೇದವ್ಯಾಸರನ್ನ ಅಜ್ಞಾನಿ ಅಂತ ಅನ್ಬೇಕಾಗ್ ಬರುತ್ತೆ, ತುಂಬಾ ದೊಡ್ಡ ಪಾಪ ಬರುತ್ತೆ. ಆ ರೀತಿ ಮಾತಾಡೋ ಹಾಗಿಲ್ಲ. ಆದ್ರಿಂದ ವಿಕಲ್ಪನಂ ಅನ್ನೋ ಶಬ್ದಕ್ಕೆ ವಿಶೇಷವಾದ ಸೃಷ್ಟಿ ಪರಮಾತ್ಮನ ಅಂಗಗಳಿಂದ ಆಗತ್ತೆ. ಅದರಿಂದ ಸ್ವತಂತ್ರ ಕರ್ತ, ಸ್ವತಂತ್ರವಾಗಿ ಸೃಷ್ಟಿ ಮಾಡೋನು ದೇವರು. ಇನ್ನು ಚತುರ್ಮುಖ ಬ್ರಹ್ಮದೇವರಾಗಬೇಕಾದ್ರೆ ತಮ್ಮ ಅವಯವಗಳಿಂದ ಸೃಷ್ಟಿ ಮಾಡ್ತಾರೆ ನಿಜ, ಆದರೆ ಅಲ್ಲಿ ವ್ಯತ್ಯಾಸ ಇದೆ. ಅಲ್ಲಿ ಚತುರ್ಮುಖ ಬ್ರಹ್ಮದೇವರ ಅವಯವಗಳೇ ಜಗತ್ತಾಗಿ ಲೋಕಗಳಾಗಿ ಪರಿಣಾಮಗೊಳ್ಳುತ್ತಂತೆ. ದೇವರ ಒಂದೊಂದು ಅಂಗ ಜಗತ್ತಾಗಿ ಪರಿಣಾಮ ಆಗಲ್ಲ, ಆದ್ರೆ ಬ್ರಹ್ಮದೇವರ ದೇಹದ ಅವಯವಗಳು ಪರಿಣಾಮ ಆಗತ್ತೆ ಅಂತ ಅರ್ಥ ಅಂತ ಇಲ್ಲಿ ಬಿಡಿಸಿದ್ದಾರೆ. ಅವಯವಾಹ ಏವ ಲೋಕಾಕಾರತೆಯ ಪರಿಣತ ಭವಂತಿ ಇತಿ ಜಾನಂತಿ. ಈ ರೀತಿ ವಿಶೇಷವಾಗಿ ಮತ್ಸ್ಯ ಪುರಾಣದ ಆಧಾರದಲ್ಲಿ ಜ್ಞಾನಿಗಳೆಲ್ಲ ತಿಳ್ಕೊಳ್ತಾರೆ ಅಂತ ಅರ್ಥ ಇದಕ್ಕೆ ಅಂತ ಹೊಸದಾದ ಅಪೂರ್ವವಾದ ಅರ್ಥವನ್ನ ಪುರಾಣ ಆಧಾರದಲ್ಲಿ ಆಚಾರ್ಯರು ಕಲ್ಪಯಂತಿ ಮನೀಷಿಣಃ ಅನ್ನೋ ಭಾಗಕ್ಕೆ ಅರ್ಥೈಸಿದ್ದಾರೆ. ಇದು ಬಹಳ ಅಪರೂಪ. ಇದು ಮುಂದಕ್ಕೆ ಹೋಗೋಣ. ಮುಂದೆ ಬ್ರಾಹ್ಮಣೋಸ್ಯ ಮುಖಾಮಾಸೀತ್ ಅಂತ ಏನು ಮಂತ್ರಗಳು ಬರುತ್ತಲ್ಲ, ಆ ಮಂತ್ರಗಳಿಗೆ ವಿವರಣಾತ್ಮಕವಾಗಿ ಭಾಗವತದ ಪದ್ಯ ಬರ್ತಾ ಇದೆ. 37ನೇ ಶ್ಲೋಕ. ಪುರುಷಸ್ಯ ಮುಖಂ ಬ್ರಹ್ಮ ಕ್ಷತ್ರಮೇತಸ್ಯ ಬಾಹವಃ ಊರ್ವೋರ್ವೈಶ್ಯೋ ಭಗವತಃ ಪದ್ಭ್ಯಾಂ ಶೂದ್ರೋ ವ್ಯಜಾಯತ. ಈಗ ಭಗವಂತನ ಮುಖ್ಯವಾದ ಅಂಗಗಳು ಅಂದ್ರೆ ಅವನ ಮುಖ ಆಗ್ಬೋದು, ಅವನ ಬಾಹುಗಳಾಗ್ಬೋದು, ಅವನ ತೊಡೆ, 2 ತೊಡೆ, ಅವನ ಕಾಲುಗಳು, ಇವುಗಳಿಂದ ಯಾವ ಯಾವ ಪದಾರ್ಥಗಳ ಸೃಷ್ಟಿಯಾಯಿತು ಅಂತ ಈಗ ತಿಳಿಸ್ತಾರೆ. ಈಗ ಬ್ರಾಹ್ಮಣೋಸ್ಯ ಮುಖಮಾಸೀತ್. ಬ್ರಾಹ್ಮಣ ಅಂದ್ರೇನು? ಅಸ್ಯ ಮುಖಂ, ಭಗವಂತನ ಮುಖನೇ ಬ್ರಾಹ್ಮಣ ಅಂತ ಹೇಳಿದಾಗ ಭಗವಂತನ ಮುಖ ಬ್ರಾಹ್ಮಣ. ಬಾಹುರಾಜನ್ ಅಂತ ಬರುತ್ತೆ ಮುಂದೆ. ಅಲ್ಲಿ ಕ್ಷತ್ರಿಯರೆಲ್ಲ ಭಗವಂತನ ಬಾಹುಗಳು. ಹೀಗೆ ಅಲ್ಲಿ ಗಮನಿಸ್ಬೋದು, ಅಲ್ಲಿ ಭಗವಂತನ ಅವಯವ ಅಂಗ ಬೇರೆ ಅಲ್ಲ, ಅದರಿಂದ ಹುಟ್ಟಿದವ್ರು ಬೇರೆ ಅಲ್ಲ, ಆ ತರ ಅರ್ಥೈಸಿದ್ದಾರೆ.
ಹಾಗೆ ಶಬ್ದಗಳು ಕಾಣುತ್ತೆ. ಅದ್ರ ಅಭಿಪ್ರಾಯವನ್ನು ಬಿಡಿಸ್ತಾರೆ ಇಲ್ಲಿ. ಪುರುಷಸ್ಯ ಮುಖಂ ಬ್ರಹ್ಮ ಅಂತ, ಪರಮಾತ್ಮನ ಮುಖದಿಂದ ಬ್ರಾಹ್ಮಣ ವರ್ಣ ಹುಟ್ಟಿತು ಅಂತ ಅರ್ಥ. ಬ್ರಹ್ಮಕುಲ ಹುಟ್ಟಿದ್ದೆ ಪರಮಾತ್ಮನ ಮುಖದಿಂದ. ಕ್ಷತ್ರಂ ಏತಸ್ಯ ಬಾಹವಃ, ಕ್ಷತ್ರಿಯ ವರ್ಣ ಅದು ಭಗವಂತನ ಬಾಹುಗಳು, ಅಂದ್ರೆ ಅದರಿಂದ ಹುಟ್ಟಿದೆ ಅಂತ ಅರ್ಥ. ಇದು ಮುಂದೆ ಊರ್ವೋರ್ ವೈಶ್ಯೋ ಭಗವತಃ, ಭಗವಂತನ ಊರ್ವೋಹೋ 2 ತೊಡೆಗಳಿಂದ ವೈಶ್ಯ ವರ್ಣದ ಸೃಷ್ಟಿ. ಪದ್ಭ್ಯಾಂ ಶೂದ್ರೋ ವ್ಯಜಾಯತ, ಕಾಲುಗಳಿಂದ ಶೂದ್ರ ವರ್ಣದ ಸೃಷ್ಟಿ. ದೊಡ್ಡ ಮಹಿಮೆನೆ ಭಗವಂತನ ಪಾದ. ಎಲ್ರೂ ಕೂಡ ಭಗವಂತನ ಪಾದವನ್ನ ಹಿಡಿಬೇಕು ಅಂತ ಕಾಯ್ತಾರೆ. ಭಗವಂತನ ಪಾದದಿಂದನೇ ದರ್ಶನ, ಪಾದದ ದರ್ಶನ ಮಾಡ್ತಾ ಮುಖದವರೆಗೆ ದರ್ಶನ ಭಗವಂತನದು. ಅಂಥ ಪವಿತ್ರವಾದ ಭಗವಂತನ ಪಾದಗಳಿಂದ ಶೂದ್ರ ವರ್ಣದ ಸೃಷ್ಟಿಯಾಯ್ತು. ಹೀಗೆ ಏನೇ ಆಗಲಿ, ಭಗವಂತನ ಕಾಲಿಗೂ ಭಗವಂತನ ತೊಡೆಗೂ ಭಗವಂತನ ಬಾಹುಗಳು ಭಗವಂತನ ಮುಖಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಆ ಭಾಗಗಳಿಂದ ಬಂದ ಆಯಾಯ ಕುಲದವರಲ್ಲಿ ವ್ಯತ್ಯಾಸ ಇದೆ, ಅದು ಬೇರೆ. ಆದ್ರೆ ಭಗವಂತನ ಪಾದ ಮತ್ತೆ ಪ್ರತಿಯೊಂದು ಭಾಗ ಅದು ಪವಿತ್ರ. ಅಂದ್ರೆ ಯಾವುದೇ ಭಾಗದಿಂದ ಯಾರೇ ಸೃಷ್ಟಿಯಾಗ್ಲಿ ಅದು ಪವಿತ್ರರೇ. ಆದ್ರೆ ಅವನು ಅವೈಷ್ಣವ ಆದ್ರೆ ಮಾತ್ರ ಅವನು ಅಪವಿತ್ರ. ವೈಷ್ಣವನಾದ್ರೆ ಅವನು ವೈಶ್ಯನಾಗ್ಲಿ ಶೂದ್ರನಾಗ್ಲಿ ಅವನು ಪವಿತ್ರ. ಆದ್ರೆ ಅವೈಷ್ಣವನಾಗಿದ್ರೆ ಅವನು ಅಪವಿತ್ರ ಅಂತಾನೆ ಪರಿಗಣಿತ. ಅಂತೂ ಈ ಪ್ರತಿಯೊಂದು ವಿರಾಟ್ ಪುರುಷನ ಅಂಗಗಳಿಂದ ಒಂದೊಂದು ವರ್ಣದ ಸೃಷ್ಟಿಯನ್ನ ಹೇಳ್ತಾ ಬಂದ್ರು. ಅಂತೂ ಇಲ್ಲಿ ಲೋಕ ಸೃಷ್ಟಿಯಾಗ್ಲಿ ಬ್ರಾಹ್ಮಣಾದಿ ಜಾತಿ ಸೃಷ್ಟಿಯಾಗ್ಲಿ ಭಗವಂತನ ಅಂಗಾಂಗಗಳಿಂದಲೇ ಮುಖ್ಯವಾಗಿ ಆಗಿದ್ದು ಹೊರತು ಚತುರ್ಮುಖ ಬ್ರಹ್ಮದೇವರ ಅಂಗಗಳಿಂದ ಅಲ್ಲ ಅಂತ. ಇನ್ನು ಇಷ್ಟೇ ಅಲ್ಲ, ಇಲ್ಲೊಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಅಲ್ಲ, ಇಲ್ಲಿ ಬ್ರಾಹ್ಮಣರೇ ಭಗವಂತನ ಮುಖ ಮತ್ತೆ ತೊಡೆಗಳೇನಿದೆ ಅದೇ ವೈಶ್ಯರು, ಹೀಗೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಇದು ಸರಿನಾ ತಪ್ಪ ಅಂತ. ಯಾಕೆ ದೇವರ ತೊಡೆನೇ ವೈಶ್ಯರಲ್ಲ, ಅಲ್ಲಿಂದ ಬಂದವರು ವೈಶ್ಯರಷ್ಟೇ. ಹಾಗೆ ಬ್ರಾಹ್ಮಣ ಅಂದ್ರೆ ದೇವರ ಮುಖನೇ ಬ್ರಾಹ್ಮಣ ಅಲ್ಲ, ಮುಖದಿಂದ ಬ್ರಾಹ್ಮಣ ಜಾತಿ ಸೃಷ್ಟಿ ಆಯ್ತು. ಮತ್ತೆ ಇದಕ್ಕೆ ಹೇಗೆ ಅರ್ಥ ಅಂದ್ರೆ, ಅಲ್ಲೆಲ್ಲ ಮುಖ ಅಂತ ಹೇಳಿ ಪ್ರಥಮ ವಿಭಕ್ತಿ ಇದೆ, ಮೊದಲು ಮುಖವು ಅಂತಿದೆ, ಅದೆಲ್ಲ ಮುಖಾತ್ ಅಂತ ಇಟ್ಕೊಳ್ಬೇಕಂತೆ ಪಂಚಮಿ ಅಂತವಾಗಿ. ಆ ರೀತಿ ಅರ್ಥವನ್ನು ಮಾಡ್ಬೇಕು. ವೇದ ಮಂತ್ರಗಳಲ್ಲಿ ಹಾಗೆ ಇದೆ. ಅನೇಕ ಕಡೆ ಯಾವ ವಿಭಕ್ತಿಯಲ್ಲಿದೆ ಅಂತ ನಾವು ಭ್ರಮೆಗೊಳ್ತೀವೋ ಆ ರೀತಿ ಇರಲ್ಲ, ಅದು ಬೇರೆ ವಿಭಕ್ತಿ ಅರ್ಥದಲ್ಲಿ ಇರುತ್ತೆ. ಹಾಗಾಗಿ ಮುಖದಿಂದ ಬ್ರಾಹ್ಮಣ, ಬಾಹುಗಳಿಂದ ಕ್ಷತ್ರಿಯ, ಹೀಗೆ ಅದನ್ನ ಅರ್ಥೈಸ್ಕೊಳ್ಳಿ ಅಂತ. ಇದನ್ನು ಸುಮ್ಮನೆ ಹೇಳಿಲ್ಲ, ಒಂದು ಪ್ರಮಾಣವನ್ನು ಕೂಡ ಕೊಟ್ಟಿದ್ದಾರೆ. ಬ್ರಾಹ್ಮಣೋ ಮುಖಮಿತ್ಯೇವ ಮುಖಾತ್ ಜಾತತ್ವ ಹೇತುತಃ. ಮುಖದಿಂದ ಹುಟ್ಟಿದ್ರಿಂದ ಬ್ರಾಹ್ಮಣನ ಮುಖ ಅಂತಾನೆ ಕರೀತಾರೆ. ಯಾರು ಯಾವ ಭಗವಂತನ ಅವಯವ ಅಂಗದಿಂದ ಹುಟ್ಟುತ್ತಾರೋ ಅಂಥವ್ರಿಗೆ ಅದನ್ನೇ ಹೆಸರನ್ನಾಗಿ ಹೇಳೋದು ಇದೆ. ಈಗ ಆಯುರ್ವೈಘೃತಂ ಅಂತ ಒಂದು ಮಾತಿದೆ. ಆಯುರ್ವೈಘೃತಂ ಅಂದ್ರೆ ಆಯುಷ್ಯ ಅಂದ್ರೇನು? ತುಪ್ಪ. ತುಪ್ಪ ಅಂದ್ರೇನು? ಆಯುಷ್ಯ. ಆಯುರ್ವೈಘೃತಂ, ತುಪ್ಪ ಅನ್ನೋದೇನದು ಅದು ಅದೇ ಆಯುಷ್ಯ. ತುಪ್ಪ ಆಯುಷ್ಯನ? ತುಪ್ಪ ಆಯುಷ್ಯ ಅಲ್ಲ. ತುಪ್ಪ ಸರಿಯಾಗಿ ಸೇವನೆ ಮಾಡಿದ್ರೆ ಆಯುಷ್ಯ ಅಭಿವೃದ್ಧಿ ಅಂತ ಅರ್ಥ. ತುಪ್ಪ ಆಯುಷ್ಯ ಅಭಿವೃದ್ಧಿಗೆ ಕಾರಣ ಅಂತ ಅರ್ಥ ಅಷ್ಟೇ. ಹಾಗಾಗಿ ಆಯುಷ್ಯಕ್ಕೆ ಕಾರಣವಾದದ್ದು ತುಪ್ಪ. ಆದ್ರೆ ಅದನ್ನೇ ಆಯುಷ್ಯ ಅನ್ನೋ ಅರ್ಥದಲ್ಲಿ ವ್ಯವಹಾರ ಮಾಡೋದಿದೆ. ಈ ತರಹದ ವ್ಯವಹಾರಗಳು ಅನೇಕ ಕಡೆ ಕಂಡಿದೆ. ಯಾವುದರಿಂದ ಯಾವ್ದು ಹುಟ್ಟತ್ತೋ ಅದನ್ನ ಅದೇ ಶಬ್ದದಿಂದ ಕರೆಯುವಂಥದ್ದು ಇದೆ. ಈಗ ಭಗವಂತನ ಮಕ್ಕಳಾಗಿ, ಬ್ರಹ್ಮದೇವರ ಮಕ್ಕಳಾಗಿ ಯಾರು ಹುಟ್ಟುತ್ತಾರೋ ಅಂಥವ್ರಿಗೆ ಬ್ರಹ್ಮ ಅಂತ ಕರೆಯೋದಿದೆ. ವಾಸ್ತವಿಕವಾಗಿ ಅವರು ಬ್ರಹ್ಮ ಅಲ್ಲ, ಬ್ರಹ್ಮದಿಂದ ಹುಟ್ಟಿದವರು. ಆದ್ರೆ ಅವರನ್ನ ಬ್ರಹ್ಮ, ಪ್ರಜಾಪತಿ ಅಂತೆಲ್ಲ ಶಬ್ದದಿಂದ ಕರೆಯೋದೆ. ಪ್ರಜಾಪತಿ ಅಂದ್ರೆ ನಿಜವಾಗಿ ಬ್ರಹ್ಮದೇವರಿಗೆ ಹೆಸರು. ಅವ್ರಿಗೆ ಹುಟ್ಟಿದವ್ರಿಗೆಲ್ಲ ಒಬ್ರು ದಕ್ಷ ಪ್ರಜಾಪತಿ, ಇನ್ನೊಬ್ರು ಯಾರಿನೋ ಪ್ರಜಾಪತಿ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಕೊಡೋದಿದೆ. ಅಲ್ಲೆಲ್ಲ ಪ್ರಜಾಪತಿ ಅಂತ ಹೆಸರು ಏನೇನ್ ಬಂದಿದೆ ಅದಕ್ಕೆಲ್ಲ ಕಾರಣ ಏನು ಅಂತಾದ್ರೆ, ಯಾರಿಂದ ಹುಟ್ಟಿರ್ತಾರೋ ಆ ಕಾರಣದಿಂದಲೂ ಹೆಸರು ಬಂದಿರತ್ತೆ. ಕೆಲವು ಸಲ ಅವರು ಪ್ರಜಾಪಾಲನೆ ಮಾಡೋದ್ರಿಂದಲೂ ಪ್ರಜಾಪತಿಗಳಾಗಿರುತ್ತೆ. ಹೀಗೆ ಒಂದೊಂದು ಅನೇಕ ಕಾರಣಗಳಿರುತ್ತೆ. ಅಂತೂ ಒಂದು ಯಾವ ವಸ್ತುವಿನಿಂದ ಹುಟ್ಟಿರ್ತಾರೋ ಅದೇ ಹೆಸರನ್ನ ಮುಂದೆ ಹುಟ್ಟುವ ವಸ್ತುವಿಗೂ ಕರೆಯೋದು ಇದೆ ಅಂತ ಇಲ್ಲಿಯವರೆಗೆ ಈ ಪ್ರಮಾಣದ ಬಗ್ಗೆ ನಿರೂಪಣೆ ಮಾಡಿದ್ರು. ಇದು ಎಲ್ಲಿ ಬಂದಿದೆ ಈ ವಿಷಯ ಅಂದಾಗ ಬ್ರಹ್ಮ ಪುರಾಣದಲ್ಲಿ ಈ ಮಾತು ಬಂದಿದೆ ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ಮತ್ತೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಯಥಾ ಅವದತ್ ಶ್ರುತೌ ತದ್ವತ್ ಜೀವೋ ಬ್ರಹ್ಮೇತಿ ವಾಗ್ಭವೇತ್ ಅಂತ ಹೇಳ್ತಾರೆ.
ಜೀವೋ ಬ್ರಹ್ಮೇತಿ ವಾಗ್ಭವೇತ್ ಅಂದ್ರೆ ಜೀವನೇ ಬ್ರಹ್ಮ ಅಂತ ಕೆಲವು ಕಡೆನೂ ಇದೆ. ಜೀವನೇ ಬ್ರಹ್ಮ ಅಂತ, ಅಲ್ಲಿ ಜೀವನು ಬ್ರಹ್ಮ ಅಂತಂದ್ರೆ ಹಾಗ ಅರ್ಥ ಅಲ್ಲ, ಬ್ರಹ್ಮನಿಂದ ಜೀವ ಹುಟ್ಟಿದಾನೆ ಅಂತ ಅರ್ಥ. ಅಂದ್ರೆ ಎಷ್ಟು ಚೆನ್ನಾಗಿ ಕೊಟ್ರು ಉದಾಹರಣೆ. ನಾವೆಲ್ಲ ವೇದವಾಕ್ಯಗಳಲ್ಲಿ ಜೀವ ಬ್ರಹ್ಮ ಒಂದೇ ಅಂತ ಅರ್ಥ ಮಾಡ್ಬಿಡ್ತೀವಿ. ಹಾಗಲ್ಲ, ಪ್ರಥಮಾ ವಿಭಕ್ತಿ ಬಂದ ಕೂಡಲೇ ಜೀವನು ಬ್ರಹ್ಮ ಅಂದ್ರೆ ಬ್ರಹ್ಮನಿಂದ ಹುಟ್ಟಿದಾನೆ ಅಂತ ಅರ್ಥ ಅದಕ್ಕೆ. ಯಾಕೆ ಅಂದ್ರೆ ಹೇಗೆ ಪುರುಷ ಸೂಕ್ತದಲ್ಲಿ ಬ್ರಾಹ್ಮಣ ಭಗವಂತನ ಮುಖದಿಂದ ಹುಟ್ಟಿದ್ದಾನೆ, ಬಾಹುಗಳಿಂದ ಕ್ಷತ್ರಿಯ ಅಂತ ಹೀಗೆ ಹೇಗೆ ಅರ್ಥದಲ್ಲಿ ವ್ಯತ್ಯಾಸ ಮಾಡ್ತೀರೋ ಬ್ರಹ್ಮಪುರಾಣದ ಆಧಾರದಲ್ಲಿ, ಅದೇ ಬ್ರಹ್ಮಪುರಾಣದ ಆಧಾರದಲ್ಲಿ ಜೀವನು ಬ್ರಹ್ಮ ಅಂದ್ರೆ ಬ್ರಹ್ಮನಿಂದ ಜೀವ ಹುಟ್ಟಿದ್ದಾನೆ ಅಂತ ಅರ್ಥ ಅಂತ ಹೀಗೆ ಅದನ್ನು ವಿವರಣೆ ಮಾಡ್ಕೊಡ್ಬೇಕು ಅಂತ ಇಷ್ಟು ಅಪೂರ್ವವಾದ ವಿಷಯವನ್ನ ಇಲ್ಲಿ ಆಚಾರ್ಯರು ಬ್ರಹ್ಮಪುರಾಣ ಹಾಗೂ ಮತ್ಸ್ಯ ಪುರಾಣಾದಿ ಮಾತುಗಳನ್ನ ಉದ್ಧರಿಸಿ ಭಾಗವತದ ಮಾತುಗಳಿಗೆ ಅರ್ಥ ಮಾಡಿದ್ದಾರೆ. ಅದನ್ನ ಪುರುಷ ಸೂಕ್ತದ ಅರ್ಥ ಏನು ಅಂತ ನಮಗೆ ಒಂದಿಷ್ಟು ಗೊತ್ತಾಯ್ತು. ಇನ್ನು ಮುಂದಕ್ಕೂ ಕೂಡ ಪುರುಷ ಸೂಕ್ತದ ಅರ್ಥ ಏನು ಅನ್ನೋದರ ವಿವರಣೆಯನ್ನ ಮಾಡ್ತಾರೆ. ಅದನ್ನ ನಾಳೆ ದಿವಸ ನೋಡೋಣ. ನಾಳೆ ದಿವಸ ಪ್ರದೋಷ ಇಲ್ಲ, ಹಾಗಾಗಿ ನಾಳೆ ದಿವಸ ದ್ವಾದಶಿ ಪಾಠ ಇದೆ. ಅದನ್ನ ನಾಳೆ ಮುಂದಿನ ಭಾಗವನ್ನ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಆಚಾರ್ಯ. ಧನ್ಯವಾದ. ಹರೇ ನಮ್ಮ ಆಚಾರ್ಯ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು. ಹರೇ ನಮಾಚಾರ್ಯ. ನಮಸ್ಕಾರ. ವಂದನೆಗಳು.